ಇಷ್ಟೆಲ್ಲ ಮಾಡಿದ್ರು ಅಲ್ಲು ಇಲ್ಲು ಎಲ್ಲ ಇದು ಟ್ಯಾಂಕ್ ಮೂಲ, ಇದು 6ನೇ ಕ್ರಾಸು ಅಂದರೆ ಈ ದೊಡ್ಡ ಮೋರಿ ಇದೆ. ಅಂದರೆ ದೊಡ್ಡ ಮೋರಿ ಇದ್ರೂ ಒಂದೇ ಮಳೆಗೆ ಈ ಥರ ನೀರು ಬಂದು ಬಚ್ಚಲು ಮನೆಯಾಗಿಂದ ಹಿಡಿದು ಅಡುಗೆ ಮನೆಯಾಗೆ ನಿಮ್ಮ ರೂಮ್ ಮಲಗೋದಕ್ಕೆ ಎಲ್ಲದಕ್ಕೂ ನೀರು ತುಂಬುತ್ತೆ. ಮಲಗಂಗಿಲ್ಲ, ಅಡುಗೆ ಮಾಡೋಂಗಿಲ್ಲ, ತಿನ್ನಂಗಿಲ್ಲ, ಎಲ್ಲೂ ತಿರುಗಾಡಂಗಿಲ್ಲ. ನೀರು ಇಷ್ಟು ಉದ್ದ ಬರ್ತತೆ. ಮನೆಯಾಗಿರೋದು ನೋಡಿದರೆ ವಯಸ್ಸಾದ ನಾನು ನಮ್ಮ ಅಕ್ಕಾರು ಬೇರೆ ಎಲ್ಲೂ ತಿರುಗಾಡಂಗಿಲ್ಲ, ಏನಂಥದ್ದು ಇಲ್ಲ ಸಮಸ್ಯೆ. ತಿನ್ನಕ್ಕೆ ಉಣ್ಣಕ್ಕೆ ಎಲ್ಲದಕ್ಕೂ ಹಾಸಿಗೆ ಎಲ್ಲ ನೆಂದು ಎಲ್ಲ ಹಾಳಾಗಿಬಿಡ್ತಾವೆ. ಮಳೆ ಇದು ಒಂದೇ ಸಲ ಬಂದಿರೋದಕ್ಕೆ ಹಿಂಗಾಗಿದೆ. ಪದೇ ಇದೇ ಆಗೋ ಸಮಸ್ಯೆ. ಒಂದೇ ಮಳೆ ಇದು ಫಸ್ಟು, ಇದೇ ಹಿಂಗಾಗೈತೆ. ಮೊಣಕಾಲು ಉದ್ದ ನೀರಿದೆ ಮನೆಯಲ್ಲಿ ಎಲ್ಲ ತುಂಬ ಹಾಕಬೇಕು ಅಂತ ಹೇಳಿದರೆ ಅದು ದೊಡ್ಡ ಹಳ್ಳದಲ್ಲಿ ಹೋಗೋದಿಲ್ಲ. ನೀರು ಗಂಟೆಗಟ್ಟಲೆ ಆಗತ್ತೆ. ಅಡುಗೆ ಮಾಡೋಂಗಿಲ್ಲ, ತಿನ್ನಂಗಿಲ್ಲ, ಯಾರೂ ಬರೋಂಗಿಲ್ಲ, ನೋಡೋಂಗಿಲ್ಲ. ನೋಡಿ ಸರ್, ಸಮಸ್ಯೆ ಇದೆ ನಮ್ಮದು. ಇದೇ ಸಮಸ್ಯೆ ಆಗೋದು. ತುಂಬ ಸಮಸ್ಯೆ ಆಗತ್ತೆ. ಆಮೇಲೆ ಜಾಸ್ತಿ ಮಳೆ ಬಂದಾಗ ನೀರಿದೆಯಲ್ಲ ಸರ್, ಇದಕ್ಕೆ ಕನ್ಸರ್ವೆನ್ಸಿ ನೀರು, ಆಮೇಲೆ ಡ್ರೈನೇಜ್ ನೀರೆಲ್ಲ ಸೇರ್ಕೊಂಡು ಬರ್ತದೆ. ನೀರಲ್ಲಿ ಸ್ಮೆಲ್ಲು, ಕುತ್ಕೊಳಂಗಿಲ್ಲ. ಆಗ ಅಷ್ಟು ನೀರು ಏನು ಮನೆ ಎಲ್ಲ ಚೊಕ್ಕ ಮಾಡಿದೆ, ಏನೂ ಮಾಡೋಕ್ಕಾಗೋದಿಲ್ಲ. ಡ್ರೈನೇಜಿಂದೆಲ್ಲ ನೀರು ಎದುರಾಗಿ ಸೇರಿಕೊಂಡು ಗಲೀಜು ನೀರೆಲ್ಲ ಬರ್ತತೆ, ನೀರು ವಾಸನೆ ಬರ್ತತೆ, ಎಲ್ಲ ಸಮಸ್ಯೆ ಇದೆ. ಇದು ಮೂಲ ಹೆಸರು ಬಂದ್ಬಿಟ್ಟು ಅಂಗ್ಳನ್ಕೆರೆ ಅಂತೇಳಿ. ಈಗ ಬಾಪೂಜಿ ನಗರ ಅಂತ ನಾಮಕರಣ ಆಗಿದೆ. ಮೂಲ ಹೆಸರು ಅಂಗ್ಳನ್ಕೆರೆ ಅಂತ ಹೇಳಿ. ಆ ಅಂಗ್ಳನ್ಕೆರೆ ಏನಾಗಿದೆ, ಫಸ್ಟ್ ಅದೇ ಥರ ಕೆರೆ ಪರಿಸ್ಥಿತಿ ಆಗ್ಬಿಟ್ಟಿದೆ ಸರ್. ಡೆವಲಪ್ಮೆಂಟ್ ಅಂತೂ ಆಗಿಲ್ಲ. ಇದು ತುಂಬ ಈ ಸೈಡು ಮತ್ತು ಆ ಸೈಡು ಪ್ರತಿ ನೀರನ್ನು ನುಗ್ತಾ, ಪ್ರತಿ ಮಳೆಗೂ ಇದೆ ಅವಾಂತರ. ಮೆಡಿಕಲ್ಗಳಿಗೆ, ಮನೆಗಳಿಗೆ ನೀರು ನುಗ್ತಾ ಇರುತ್ತೆ. ಏನಂದರೆ ಯಾರು ಇಲ್ಲಿ ಇದಕ್ಕೆ ಮೂಲ ಏನು ಈ ಥರ ಪ್ರಾಬ್ಲಮಿಗೆ ಅಂತ ಯಾರು ಏನು ಸ್ಪಂದಿಸ್ತಾ ಇಲ್ಲ ಯಾರನ್ನು. ಈಗ ಬೇರೆ ಯಾರು ಏನು ಹೇಳೋರಿಲ್ಲ ಕೇಳೋರಿಲ್ಲ. ಈಗ ಕೌನ್ಸಿಲರ್ಗಳಿಲ್ಲ. ಈಗ ಯಾರ ಹತ್ರ ಮೊಳಲು ಹೇಳ್ಕೊಳೋದು ಗೊತ್ತಿಲ್ಲ ನಾವೀಗ. ಈಗ ನೋಡಿ ಇಷ್ಟೆಲ್ಲ ಈಗ ಮೊನ್ನೆ ತಾನೇ ರೋಡಿಗೆ ಕಾಂಕ್ರೀಟ್ ಹಾಕಿದ್ದಾರೆ. ಟಾರ್ ಹಾಕಬೇಕಿತ್ತು, ಅಷ್ಟರೊಳಗೆ ಹಾಕಿದ್ದು ಬರೀ ಎಮ್ಸೆಂಟ್ ಕಾಣೋ ಥರ ಆಗಿದೆ. ಈಗ ಕೆಲಸದ ಕಾಮಗಾರಿ ಇಲ್ಲೇ ಕಾಣ್ತದೆ ಕಣ್ಣೆದ್ರಿಗೆ. ನೋಡಿ ಒಂದು ಕಡೆ ಕಳಪೆ ಆಗಿದೆ, ತುಂಬಾ ಕಳಪೆ ಆಗಿದೆ. ನೋಡಿರಿ, ಪ್ರತಿ ಸತಿ ಈಗ ಅಂತಲ್ಲ ಇದು ವರ್ಷದ ಫಸ್ಟ್ನೇ ಮಳೆ ಇದು. ಈಗ 2 ವರ್ಷದಿಂದನೂ ಇದೇ ಥರ ಸಮಸ್ಯೆ. ಈ ಸೈಡು ಮನೆಗಳಿಗೆಲ್ಲ ನೀರು ನುಗ್ತದೆ. ಏನಾದ್ರು ಯಾರಾದ್ರೂ ಏನು ಕೇಳಕ್ಕೆ ಹೋದರೆ ಯಾರು ಏನು ನಮ್ಮ ಸ್ಪಂದಿಸ, ಹೌದಾ ಇವತ್ತು ಕಮ್ಮಿ ಆಯಿತಾ, ಬರ್ತಾರೆ, ವಿಸಿಟ್ ಕೊಡ್ತಾರೆ, ಒಂದಷ್ಟು ಯಾವಾಗಾರು ಏನಾದ್ರು ಪರಿಹಾರ ಅಂದರೆ ಪರಿಹಾರ ಕೊಡಿಸ್ತಾರೆ. ಅಷ್ಟು ಬಿಡ್ರಿ ಇನ್ನೇನು ಕೆಲಸ ಮಾಡಲ್ಲ. ಎಲ್ರಿಗೂ ಬರಲ್ಲ, ಎಲ್ಲ 10 ಜನಕ್ಕೆ ಬರ್ಬೋದು ಅಷ್ಟೇ. ಅಣ್ಣ ಈ ಅಂಗ್ಳನ್ಕೆರೆ ಆ ಕಡೆ ಮೀನಾಕ್ಷಿ ಭವನ ಕಡೆಯಿಂದ ಹಿಡಿದು ಈ ಕಡೆ ಮೋರಿ ದೇವಸ್ಥಾನ ತನಕನೂ ತುಂಬಿದೆ. ಮನೆಗಳಿಗೂ ಕೆಲವು ಮನೆಗಳಿಗೆ ನುಗ್ಗಿದೆ. ಈ ಕಡೆ ಚರ್ಚ್ ಕಾಂಪೌಂಡ್ ಫೀಲ್ಡಿಂದ ನೀರು ಬರುತ್ತೆ. ಇಲ್ಲೇ ಚರ್ಚ್ ಗ್ರೌಂಡ್ ಇದೆ, ಸ್ಕೂಲು. ಆ ಗ್ರೌಂಡಿಂದ ನೀರು ಬಂದಿದ್ದು ಆ ಕಡೆ ಪೂರ್ತಿ ನೀರು ತುಂಬ್ಕೊಂಡಿದೆ. ಮೆಡಿಕಲಲ್ಲಿ ಮೋರಿ ನೀರಿದೆಯಲ್ಲ ಅಣ್ಣ, ಮೋರಿ ನೀರೆಲ್ಲ ಫುಲ್ಲು ತುಂಬ ಹೈಟಲ್ಲಿ 2 ಅಡಿ ನೀರಿತ್ತು. ಈಗ ಕಮ್ಮಿ ಆಗಿದೆ. 2 ಅಡಿ ನೀರಿತ್ತು. ಆ ಕಟ್ಟೆ ಕಟ್ಸಿದ್ರು ಕೂಡ ನೀರು ಹೋಗಿದೆ ಅಂದರೆ ನೀವೇ ಲೆಕ್ಕ ಹಾಕಿ ಹೇಗೆ ಹೋಗಿರ್ಬೋದು ಅಂತ. ತುಂಬ ಅಂದರೆ ತುಂಬ ಸಮಸ್ಯೆ ಅಣ್ಣ. ಇದಕ್ಕೆ ಯಾರು ಏನು ಯಾವ ಥರ ಪರಿಹಾರ ಕೇಳಬೇಕು, ಯಾವ ಥರ ಇದಕ್ಕೆ ಸಮಸ್ಯೆನ ಇದಾಗಬೇಕು ಅಂತ ವ್ಯಾಪಾರಸ್ಥರು ಹೆಂಗೆ ಮಾಡ್ಬೇಕಣ್ಣ. ಈ ಥರ ಲಾಸ್ ಆದರೆ ಇದು ಒಂದೇ ಅಲ್ಲ, ಏಕ ನೋಡಿ ಅಲ್ಲಿ ಪೂರ್ತಿ ಏಕ ಸಾಲು ಅಂಗಡಿಗಳಲ್ಲೂ ಇದೆ. ಇಲ್ಲೂ ಈ ರೋಡಲ್ಲಿ ಹೋಗ್ಬೋದು ನೀವು, ಪಕ್ಕದ 8ನೇ ಕ್ರಾಸಲ್ಲಿ. ಅಲ್ಲೂ ಕೂಡ ಫುಲ್ ಮನೆಗಳಲ್ಲಿ ನೀರು ನುಗ್ಗಿದೆ ಆ ಚರಂಡಿಯಿಂದ. ಸರ್ ಸ್ಮಾರ್ಟ್ ಸಿಟಿ ವರ್ಕ್ ಬರೀ ಮೇಲ್ನೋಟಕ್ಕೆ ಅಷ್ಟೇ ಆಗಿದೆ ಸರ್. ಮೇನ್ ಮೂಲಭೂತ ಸೌಕರ್ಯಗಳು, ಚರಂಡಿಗಳು ನೀಟಾಗಿ ಡಕ್ ಕೊಟ್ಟಿಲ್ಲ ಕ್ಲೀನಾಗೆ. ನೋಟಕ್ಕೆ ಮೇಲ್ಮೇಲೆ ಕಾಂಕ್ರೀಟ್ ಹಾಕಿ ಹೈಟ್ ಮಾಡಿದ್ದಾರೆ. ರಸ್ತೆ ಚರಂಡಿನ ಡೌನ್ ಮಾಡ್ಕೊಳ್ಬೇಕು. ಅಲ್ಲಿ ಮೇಲ್ಗಡೆ ರಾಜಕಾಲುವೆ ಇದೆಯಲ್ಲ, ಅದನ್ನು ಸ್ವಲ್ಪ ಡೌನ್ ಆಗಬೇಕು. ಅದು ಏನೋ ಒಂದು ಪ್ಲಾನಿಂಗಲ್ಲಿ ಮಾಡಬೇಕಾದ್ರೆ ಆ ಪ್ಲಾನಿಂಗ್ ಕ್ಲೀನ್ ಆಗಿಲ್ಲ ಸರ್.